ನಮಸ್ತೆ. ನಾನು ಮಹಾತ್ಮ ಗಾಂಧಿ ಮತ್ತು ನಾರಾಯಣ ಗುರುಗಳ ಭೇಟಿ. ಇವರ ಒಂದು ಸಂವಾದಕ್ಕೆ ಈಗ 100 ವರ್ಷ ಆಗಿದೆ. ಈ 100 ವರ್ಷದ ಈ ಯಾನದಲ್ಲಿ ಗಾಂಧಿ ಮತ್ತು ನಾರಾಯಣ ಗುರುಗಳ ಭೇಟಿಯ ಒಂದು ಐತಿಹಾಸಿಕ ಮಹತ್ವ ಏನು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾರಾಯಣ ಗುರುಗಳಿಗೆ ಮಹಾತ್ಮ ಗಾಂಧಿಯವರಿಗಿದ್ದಂಥ ಒಂದು ದೊಡ್ಡ ರಾಜಕೀಯದ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ಅನ್ನೋದನ್ನು ಬಿಟ್ಟರೆ, ನಾರಾಯಣ ಗುರುಗಳ ಚಿಂತನೆಗಳು ಗಾಂಧಿಯ ಚಿಂತನೆಯನ್ನೇ ಹೋಲ್ತವೆ. ನಾರಾಯಣ ಗುರುಗಳ ಆಲೋಚನಾ ಕ್ರಮದಲ್ಲಿ ನೋಡಿ, ಎಲ್ಲರಿಗೂ ಪ್ರವೇಶ ಮತ್ತು ಆರಾಧನೆಯ ಕೇಂದ್ರವಾದ ಮತ್ತು ತನ್ನನ್ನು ತಾನೇ ನೋಡಿಕೊಳ್ಳಲು ಸಾಧ್ಯವಾಗುವಂತಹ ದರ್ಪಣವನ್ನು ಸ್ಥಾಪನೆ ಮಾಡಿದಂತಹ ದೇವಸ್ಥಾನ ಒಂದು ಕೇಂದ್ರ. ಆ ಧಾರ್ಮಿಕ ಕೇಂದ್ರದ ಸುತ್ತಲೂ ಶೈಕ್ಷಣಿಕ ಸಂಸ್ಥೆಗಳು. ಆ ಶೈಕ್ಷಣಿಕ ಸಂಸ್ಥೆಗಳು ಕೂಡ ತ್ರಿಭಾಷಾ ಸೂತ್ರವನ್ನು ಮೊದಲು ಕೊಟ್ಟವರು ನಾರಾಯಣ ಗುರುಗಳೇ. ಶಿಕ್ಷಣ ಸಂಸ್ಥೆಗಳ ಸುತ್ತಲೂ ಅದನ್ನು ಅವಲಂಬಿಸಿ ಬೆಳೆದಂತಹ ಆರ್ಥಿಕ ಘಟಕಗಳು. ಈಗ ಕೈಗಾರಿಕೆ ಅಂತ, ಸಣ್ಣ ಕೈಗಾರಿಕೆ ಅಥವಾ ಚಂದ್ರಿಕಾ ಸೋಪು ನಾರಾಯಣ ಗುರುಗಳ ಶಿಷ್ಯರೇ ಮಾಡಿದಂಥದ್ದು. ಆ ರೀತಿಯ ಆರ್ಥಿಕ ಘಟಕಗಳು ಅಂದರೆ ಧರ್ಮದ ಸುತ್ತ ಶಿಕ್ಷಣ, ಶಿಕ್ಷಣದಲ್ಲಿ ಜನಜಾಗೃತಿ ಮತ್ತು ಸಾಮೂಹಿಕ ಪಾಲುದಾರಿಕೆ ಮತ್ತು ಅದನ್ನು ಅವಲಂಬಿಸಿ ಬೆಳೆದಂಥ ಆರ್ಥಿಕ ಘಟಕಗಳು. ಈ ರೀತಿ ಒಂದು ಸಾಮಾಜಿಕ ಬದುಕನ್ನು ಜಾಗೃತಿಗೊಳಿಸುವಂತಹ ಎಲ್ಲ ಆಯಾಮಗಳನ್ನು ಹೊಂದಿದಂತಹ ಒಂದು ಅಭಿವೃದ್ಧಿಯ ಮಾದರಿಯ ಪರಿಕಲ್ಪನೆ ನಾರಾಯಣ ಗುರುಗಳದ್ದಾಗಿತ್ತು. ಇದೇ ರೀತಿಯ ಪರಿಕಲ್ಪನೆ ಮಹಾತ್ಮ ಗಾಂಧಿಯವರ ಬಳಿಯೂ ಇತ್ತು ಅನ್ನೋದು. ಅಲ್ಲಿ ಅವರು ಧರ್ಮವನ್ನು ಕೇಂದ್ರವಾಗಿಸುವುದಿಲ್ಲ, ಧರ್ಮವನ್ನು ವೈಯಕ್ತಿಕ ನೆಲೆಗೆ ತಗೊಂಡೋಗ್ತಾರೆ ಮಹಾತ್ಮ ಗಾಂಧಿಯವರು. ಆದರೆ ಶಿಕ್ಷಣ ಮತ್ತು ಆರ್ಥಿಕ ಘಟಕಗಳು ಮತ್ತು ಸಾಮಾಜಿಕ ಅರಿವು ಇದನ್ನು ಒಟ್ಟು ಸೇರಿಸುವಂತಹ ಒಂದು ಪ್ರಕ್ರಿಯೆಯನ್ನು ಗಾಂಧಿ ಚಿಂತನೆಯಲ್ಲಿ ನಾವು ಕಾಣಬಹುದು. ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚಾಗಿ ಭಾರತದ ಸಾಮಾಜಿಕ ಸುಧಾರಣೆಯ ಹಿನ್ನೆಲೆಯಲ್ಲಿ ಬಹಳ ಮಹತ್ವವನ್ನು ಪಡೆದಂಥವರು. ಆದರೆ ಗಾಂಧಿಯವರ ಎಲ್ಲ ಚಿಂತನೆಗಳು ಕೂಡ ಧರ್ಮವನ್ನು ಆಧರಿಸಿ ಇದ್ದವು ಅಂತೇಳಿ. ನಾರಾಯಣ ಗುರುಗಳನ್ನು ಮಹಾತ್ಮ ಗಾಂಧಿಯವರು ಭೇಟಿ ಆದಾಗ ಕೂಡ ನಾರಾಯಣ ಗುರುಗಳ ಹತ್ರ ಅವರು ಒಬ್ಬ ಕೇಳುಗನಾಗಿ ಅಲ್ಲಿ ಪ್ರವೇಶಿಸ್ತಾರೆ. ನಾರಾಯಣ ಗುರುಗಳಿಗೆ ಹೇಳುವುದಿಲ್ಲ ಗಾಂಧೀಜಿಯವರು, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಧರ್ಮ ಸಮ್ಮತಿಸ್ತದೋ, ಮತಾಂತರದ ಕುರಿತಾದಂಥ ನಿಮ್ಮ ಚಿಂತನೆಗಳೇನು ಇತ್ಯಾದಿ ಇತ್ಯಾದಿ ವಿಚಾರಗಳ ಕುರಿತಾಗಿ ಗಾಂಧೀಜಿಯವರು ನಾರಾಯಣ ಗುರುಗಳ ಹತ್ರ ಕೇಳ್ತಾರೆ, ಬದಲು ಹೇಳುವುದಿಲ್ಲ. ಆ ಸಂವಾದ ಗುರು ಶಿಷ್ಯರ ಸಂವಾದ ರೂಪದಲ್ಲಿ ನಡೀತದೆ. ನೋಡಿ, ಗಾಂಧೀಜಿಯವರಿಗೆ ಕೇಳಿಸಿಕೊಳ್ಳುವ ಒಂದು ಮನಸ್ಥಿತಿ ಎಷ್ಟಿತ್ತು ಅನ್ನುವಂಥದ್ದನ್ನು ಅದು ಸೂಚಿಸ್ತದೆ. ಇನ್ನೊಂದು ಗಮನಿಸಬೇಕಾದ ಅಂಶ, ನಾರಾಯಣ ಗುರುಗಳು ಅದ್ವೈತ ತತ್ವಜ್ಞಾನದ ಹಿನ್ನೆಲೆಯಿಂದ ಬಂದವರು. ಈ ಅದ್ವೈತ ತತ್ವಜ್ಞಾನ ಅಂತೇಳಿ ಹೇಳುವಂಥದ್ದು ಇಡೀ ಆತ್ಮದ ರೂಪದಲ್ಲಿ ಮಾನವ ಸಮಾಜ ಒಂದೇ ಅನ್ನುವಂಥ, ಅಥವಾ ಮಾನವ ಸಮಾಜ ಅಂತಲ್ಲ, ಸಕಲ ಜಂತುಗಳು ಕೂಡ ಒಂದೇ ಒಂದು ಆತ್ಮರೂಪದಲ್ಲಿ ಸಮಾನವಾಗಿರ್ತವೆ ಅನ್ನುವಂಥ ತತ್ವಜ್ಞಾನದ ಹಿನ್ನೆಲೆ. ಆದರೆ ಸಾಮಾಜಿಕ ಬದುಕಿನಲ್ಲಿ ಎಲ್ಲ ಜೀವಿಗಳು ದ್ವೈತವಾಗಿಯೇ ಇರ್ತವೆ. ಅಂದರೆ ಈ ಅದ್ವೈತದ ಚಿಂತನೆಯನ್ನು ಸಾಮಾಜಿಕ ಜೀವನಕ್ಕೆ ತಂದು ಒಂದು ಸಮಾನ ಸ್ಥಿತಿಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ಚಿಂತನೆ ನಾರಾಯಣ ಗುರುಗಳಲ್ಲಿತ್ತು ಅನ್ನೋದು. ಇದೇ ಮಾದರಿಯ ಚಿಂತನೆಯನ್ನು ಗಾಂಧಿಯವರು ಕೂಡ ಹೊಂದಿರುವಂಥದ್ದು. ಭಾರತದಲ್ಲಿರುವಂಥ ಎಲ್ಲ ಸಮುದಾಯಗಳು, ಎಲ್ಲ ಜಾತಿಗಳು, ಧರ್ಮಗಳು, ವರ್ಗಗಳು ಇವೆಲ್ಲವೂ ಕೂಡ ಪರಸ್ಪರ ಗೌರವದಿಂದ ಒಂದು ಸಮಾನ ರೂಪದ ಸಮಾಜವಾಗಿ ಬದುಕಲಿಕ್ಕೆ ಸಾಧ್ಯವಾಗಬೇಕು ಅನ್ನುವಂಥ ಚಿಂತನೆ ಮಹಾತ್ಮ ಗಾಂಧಿಯವರದ್ದು ಕೂಡ ಆಗಿತ್ತು ಅನ್ನೋದು. ನಾರಾಯಣ ಗುರುಗಳು ಕೇರಳದಲ್ಲಿ ಅದನ್ನು ವಾಸ್ತವಿಕವಾಗಿ ಅನುಷ್ಠಾನಕ್ಕೆ ತಂದಿದ್ದವರು. ಈಗ ಕೇರಳಕ್ಕೆ ನಾರಾಯಣ ಗುರುಗಳ ಭೇಟಿಗೆ ಮಹಾತ್ಮ ಗಾಂಧಿಯವರು ಬಂದು ಅವರ ಆಶ್ರಮವನ್ನು ನೋಡಿದ ಮೇಲೆ, ಅಲ್ಲಿ ಆಶ್ರಮದಲ್ಲಿ ಪುಲಯ್ಯರು ಅಡುಗೆ ಮಾಡುವುದನ್ನು ಕಂಡ ನಂತರ ಅವರು ಸಾಬರಮತಿ ಆಶ್ರಮಕ್ಕೆ ಹೋಗಿ ಅಲ್ಲಿ ದಲಿತರನ್ನು ಅಡುಗೆಗೆ ಹಾಕ್ತಾರೆ. ಆವಾಗ ಆಶ್ರಮದಿಂದ ಬಿಟ್ಟು ಹೋಗುವವರು ಇದ್ದಾರೆ. ಹಾಗೆ ಬಿಟ್ಟು ಹೋದಾಗ ಗಾಂಧಿಯವರು ಏನು ತಲೆ ಕೆಡಿಸಿಕೊಳ್ಳೋದಿಲ್ಲ, ಹೋದವರು ಹೋಗ್ತಾರೆ, ಬರ್ತಾರೆ ಅವರು ಅಂತ ಹೇಳಿದರು. ಮತ್ತು ಬಂದರು ಅವರು. ಅಂದರೆ ತನ್ನ ನಿರ್ಧಾರವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವಂಥ ಒಂದು ಪ್ರೇರಣೆಯನ್ನು ಗಾಂಧಿಗೆ ಕೊಟ್ಟವರು ನಾರಾಯಣ ಗುರುಗಳು ಅನ್ನುವ ಈ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ, ಅಸ್ಪೃಶ್ಯತಾ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ನಾರಾಯಣ ಗುರುಗಳನ್ನು ಕಂಡುಕೊಳ್ಬೋದು. ಅದೇ ರೀತಿ ಮದ್ಯಪಾನ ನಿಷೇಧ ಅನ್ನುವಂಥದ್ದು ಕೂಡ ನಾರಾಯಣ ಗುರುಗಳ ಚಿಂತನೆಯಾಗಿತ್ತು. ಗಾಂಧೀಜಿಯವರ ಬಳಿಯೂ ಆ ಚಿಂತನೆ ಇತ್ತು.
ನಾರಾಯಣ ಗುರುಗಳನ್ನು ಭೇಟಿಯಾದ ನಂತರ ಮದ್ಯಪಾನ ನಿಷೇಧ ಚಳವಳಿಯನ್ನು ಅವರು ಗಾಂಧಿಯವರು ಹಿಂದಿಗಿಂತ ಹೆಚ್ಚು ತೀವ್ರವಾಗಿ ಮಾಡ್ತಾ ಹೋಗ್ತಾರೆ. ದುರ್ವ್ಯಸನದಿಂದ ಸಮಾಜ ಮುಕ್ತವಾಗಬೇಕು ಅನ್ನುವಂಥದ್ದು. ಈ ದುರ್ವ್ಯಸನದಿಂದ ಸಮಾಜ ಮುಕ್ತವಾಗುವುದು, ಅದೇ ರೀತಿಯಲ್ಲಿ ಒಂದು ಎಲ್ಲ ಮನುಷ್ಯರನ್ನು ಸಮಾನವಾಗಿ ಕಾಣುವಂಥದ್ದು, ಜೊತೆಗೆ ಒಂದು ಸುಧಾರಣಾ ಪರವಾದ ನಿರ್ಧಾರಗಳು, ಈ ಎಲ್ಲ ವಿಚಾರಗಳಲ್ಲಿ ಗಾಂಧಿ ಮತ್ತು ನಾರಾಯಣ ಗುರುಗಳು ಪರಸ್ಪರ ಹೊಂದಾಣಿಕೆಯಾಗ್ತಾರೆ. ಹೀಗೆ ಹೊಂದಾಣಿಕೆಯಾಗುವಂಥ ಒಂದು ಸನ್ನಿವೇಶ ಇದ್ದದ್ರಿಂದಾಗಿ ನಾರಾಯಣ ಗುರುಗಳು ಮತ್ತು ಗಾಂಧಿಯವರ ಭೇಟಿ, ನಾರಾಯಣ ಗುರುಗಳು ರಾಜಕೀಯ ಪ್ಲ್ಯಾಟ್ಫಾರ್ಮ್ ಇಲ್ಲದವರು, ಆದರೆ ಕೇರಳದಲ್ಲಿ ಅವರ ಸುಧಾರಣೆಯ ಪರಿಣಾಮಗಳು ದೊಡ್ಡ ಪ್ರಮಾಣದಲ್ಲಿ ಆಗಿವೆ. ಆದರೆ ಮಹಾತ್ಮ ಗಾಂಧಿಯವರಿಗೆ ರಾಜಕೀಯದ ಪ್ಲ್ಯಾಟ್ಫಾರ್ಮ್ ಇತ್ತು, ಇಡೀ ವಿಶ್ವಕ್ಕೆ ಅವರು ತಲುಪುವಷ್ಟು ಸಶಕ್ತರಾಗಿದ್ದರು ಆ ಪ್ಲ್ಯಾಟ್ಫಾರ್ಮಿನಿಂದಾಗಿ. ಈ ನಾರಾಯಣ ಗುರುಗಳ ಚಿಂತನೆ ಅನ್ನೋದು ಮಹಾತ್ಮ ಗಾಂಧಿಯವರನ್ನು ಸಬಲೀಕರಣಗೊಳಿಸುವ ದೃಷ್ಟಿಯಿಂದ. ಯಾಕೆಂತಂದರೆ ಗಾಂಧಿ ಧರ್ಮದ ಆಧಾರದಲ್ಲಿ ಎಲ್ಲವನ್ನೂ ರೂಪಿಸ್ತಾ ಹೋದವರು. ನಾರಾಯಣ ಗುರುಗಳ ಹತ್ರ ಮಹಾತ್ಮ ಗಾಂಧಿಯವರು ಕೇಳ್ತಾರೆ, ಅಸ್ಪೃಶ್ಯತೆಗೆ ಧರ್ಮದ ಸಮ್ಮತಿ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ನಾರಾಯಣ ಗುರುಗಳು ಅಸ್ಪೃಶ್ಯತೆಗೆ ಧರ್ಮದಲ್ಲಿ ಯಾವುದೇ ರೀತಿಯ ಸಮರ್ಥನೆಗಳು ಇಲ್ಲ ಅನ್ನೋ ಉತ್ತರವನ್ನು ಕೊಡ್ತಾರೆ. ಅಂದರೆ ಗಟ್ಟಿಯಾದ ಒಂದು ಧಾರ್ಮಿಕ ಸಂವಿಧಾನದ ತಳಹದಿಯಲ್ಲೇ ತನ್ನ ಕಾರ್ಯಗಳನ್ನು ರೂಪಿಸಿದವರು ಗಾಂಧಿ. ಅಂಥ ಒಂದು ತಳಹದಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳುವ ದೃಷ್ಟಿಯಿಂದ, ಗಾಂಧಿ ಚಿಂತನೆಯನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ನಾರಾಯಣ ಗುರುಗಳ ಭೇಟಿ ಬಹಳ ಮಹತ್ವವನ್ನು ಪಡೆಯಿತು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದೆ ಗಾಂಧಿ ನಡೆಸಿದಂಥ ಚಳವಳಿಯ ಒಂದು ಪ್ರೇರಣಾ ಶಕ್ತಿಯಾಗಿ ನಾರಾಯಣ ಗುರುಗಳು ಇದ್ದಾರೆ. ಅಂದರೆ ಉತ್ತರ ಮತ್ತು ದಕ್ಷಿಣವನ್ನು ಸೇರಿಸುವ ಕೆಲಸವನ್ನು ಈ ನಾರಾಯಣ ಗುರು ಮತ್ತು ಗಾಂಧಿಯವರ ಭೇಟಿ ತುಂಬ ಸಮರ್ಥವಾಗಿ ಮಾಡಿತ್ತು ಅನ್ನುವ ದೃಷ್ಟಿಯಿಂದ ಗಾಂಧಿ ನಾರಾಯಣ ಗುರುಗಳ ಭೇಟಿ ಬಹಳ ಮಹತ್ವದ್ದು ಅಂತೇಳಿ ನಾವು ಭಾವಿಸಬೇಕಾಗ್ತದೆ. ಎಲ್ಲರಿಗೂ ನಮಸ್ಕಾರ.